ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಉದ್ಘಾಟನಾ ಸಮಾರಂಭ. ಅಂಬಾನಿ ಕುಟುಂಬ ಸೆಲೆಬ್ರಿಟಿಗಳ ಹೋಸ್ಟ್ ನೋಡಿ ಚಿತ್ರಗಳು ಇಲ್ಲಿವೆ. ಮಾರ್ಚ್ 31ರಂದು ಮುಂಬೈನಲ್ಲಿ ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಎನ್ಎನ್ಸಿಸಿ ಯ ಅದ್ದೂರಿ ಉದ್ಘಾಟನೆಯು ಹಾಲಿವುಡ್ ಸೇರಿದಂತೆ ಉದ್ಯಮಿಗಳು, ಚಲನಚಿತ್ರ ತಾರೆಯರು ಮತ್ತು ಇತರ ಉಪಸ್ಥಿತಿಯನ್ನು ಕಂಡಿತು. ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಮತ್ತು ಅವರ ಪುತ್ರಿ ಇಶಾ ಮೊದಲು ಸ್ಥಳಕ್ಕೆ ಆಗಮಿಸಿದರು. ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಮುಖ್ಯಸ್ಥರಾಗಿರುವ ಇಶಾ ಅಂಬಾನಿ ಅವರು ರಾಜ ದಂತ ಮತ್ತು ಚಿನ್ನದ ದೇಸಿ ಜೊತೆಗೆ ಸೊಗಸಾದ ಆಭರಣಗಳನ್ನು ಧರಿಸಲು ಮಾಡಿಕೊಂಡಿದ್ದಾರೆ. ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಅದ್ದೂರಿ ಉದ್ಘಾಟನೆಯಲ್ಲಿ ಮೇಳ. ಈ ಮಧ್ಯೆ ಆಕೆಯ ತಂದೆ ಮುಕೇಶ್ ಅಂಬಾನಿ ಕಪ್ಪು ಸೂಟ್ ಧರಿಸಿದ್ದರು. ತಂದೆ ಮತ್ತು ಮಗಳಲ್ಲದೆ ನೀತಾ ಮತ್ತು ಮುಕೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಕೂಡ ತಮ್ಮ ಭಾವಿ ರಾಧಿಕಾ ಮರ್ಚೆಂಟ್ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿದರು. ಕಪ್ಪು ಸೀರೆಯಲ್ಲಿ ರಾಧಿಕಾ ಅವರೊಂದಿಗೆ ಜೋಡಿಯು ಜನಾಂಗೀಯ ಉಡುಗೆಯಲ್ಲಿ ಕಾಣಿಸಿಕೊಂಡಿತು. ಮತ್ತೊಂದೆಡೆ ಅನಂತ್ ಅವರು ಬೆಜ್ವೆಲ್ಡ್ ಬಟನ್ ಮತ್ತು ಬ್ರೂಚ್ನಿಂದ ಅಲಂಕರಿಸಲ್ಪಟ್ಟ ರೀಗಲ್ ಬಂಧಗಳ ಮೇಳವನ್ನು ಧರಿಸಿದರು. ಇದೇ ವೇಳೆ ಮುಂಬೈನ ಜಿಯೋ ಗ್ಲೋಬಲ್ ಸೆಂಟರ್ನಲ್ಲಿ ಮಾರ್ಚ್ 31ರಂದು ನಡೆದ ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ಯ ಅದ್ದೂರಿ ಉದ್ಘಾಟನಾ ಸಮಾರಂಭದಲ್ಲಿ ಆಕಾಶ್ ಅಂಬಾನಿ ಮತ್ತು ಅವರ ಪತ್ನಿ ಶ್ಲೋಕಾ ಸಹ ಭಾಗವಹಿಸಿದ್ದರು. ಈವೆಂಟ್ನಲ್ಲಿ ಛಾಯಾಗ್ರಾಹಕರಿಗಾಗಿ ಇಬ್ಬರೂ ರಾಜವಂಶೀಯ ಜನಾಂಗೀಯ ಉಡುಗೆಯಲ್ಲಿ ಕಾಣಿಸಿಕೊಂಡರು. ಶ್ಲೋಕಾ ಮೆಹ್ತಾ ಮಿನುಗುವ ದಟ್ಟವಾದ ಗಡಿಯೊಂದಿಗೆ ಹಳೆಯ ಪೂರ್ವಜರ ಸೀರೆ ಮತ್ತು ಗುಲಾಬಿ ಬಣ್ಣದ ದುಪ್ಪಟ್ಟಾವನ್ನು ಧರಿಸಿದ್ದರು. ಆಕಾಶ್ ಅವರು ಕಸೂತಿ ಜಾಕೆಟ್ ಹೊಂದಿರುವ ಬಾಟಲ್ ಹಸಿರು ಕುರ್ತಾ ಉಡುಪನ್ನು ಧರಿಸಿದ್ದರು. ಆನಂದ್ ಪಿರಮಲ್ ಪ್ರಮುಖ ಉದ್ಯಮಿ ಮತ್ತು ಇಶಾ ಅಂಬಾನಿ ಅವರ ಪತಿ. ಈವೆಂಟ್ನಲ್ಲಿ ಆಕಾಶ್ ಅಂಬಾನಿ ಅವರೊಂದಿಗೆ ಪೋಸ್ ನೀಡಿರುವುದು ಕಂಡುಬಂದಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಆನಂದ್ ಪಿರಾಮಲ್ ಅವರ ತಂದೆ ಅಜಯ್ ಪಿರಾಮಲ್ ಸಹ ಕಾಣಿಸಿಕೊಂಡರು. ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿರುವ ಜಿಯೋ ಗ್ಲೋಬಲ್ ಸೆಂಟರ್ನಲ್ಲಿ ನೆಲೆಸಿರುವ ನೀತಾ ಅಂಬಾನಿಯವರ ಕನಸಿನ ಯೋಜನೆಯು ಭಾರತೀಯ ಕಲೆಗಳನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಫಿರೋಜ್ ಅಬ್ಬಾಸ್ ಖಾನ್ ನಿರ್ದೇಶನದ ನಾಗರಿಕತೆ ಟು ನೇಷನ್ ದಿ ಜರ್ನಿ ಆಫ್ ಅವರ್ ನೇಷನ್ ಎಂಬ ಸಂಗೀತ ಕಾರ್ಯಕ್ರಮವನ್ನು ಶುಕ್ರವಾರ ಪ್ರದರ್ಶಿಸಲಾಯಿತು. ನೀತಾ ಅಂಬಾನಿಯವರ ಕನಸಿನ ಅದ್ದೂರಿ ಬಿಡುಗಡೆ ಸಮಾರಂಭದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಯೋಜನೆ ಮತ್ತು ಹಲವಾರು ತಾರೆಯರು ಹಾಜರಾಗಿದ್ದಾರೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.